ಕೇಳುಗರೇ ನಮಸ್ಕಾರ. ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ನಿಯಂತ್ರಣ ಬೇಕು ಅಲ್ವಾ? ನಾವು ಊಟ ಮಾಡಿದಾಗ ಹಸಿವು ಕಡಿಮೆಯಾಗುವುದು, ಭಯವಾದಾಗ ಹೃದಯ ಬಡಿತ ಹೆಚ್ಚಾಗುವುದು, ನಿದ್ದೆ ಬರುವುದು, ಬೆಳವಣಿಗೆ ಆಗುವುದು, ಇವೆಲ್ಲವನ್ನೂ ನಿಯಂತ್ರಿಸುವುದು ಯಾವುದು ಗೊತ್ತಾ? ಹಾರ್ಮೋನುಗಳು. ಇವು ನಮ್ಮ ದೇಹದಲ್ಲಿರುವ ಕೆಲವು ಗ್ರಂಥಿಗಳು ಉತ್ಪಾದಿಸುವ ರಾಸಾಯನಿಕ ಸಂದೇಶವಾಹಕಗಳು. ಇವು ರಕ್ತದ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಪ್ರಯಾಣಿಸಿ ಅಲ್ಲಿನ ಜೀವಕೋಶಗಳಿಗೆ ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಆದೇಶ ನೀಡುತ್ತವೆ. ಹಾರ್ಮೋನುಗಳು ನಮ್ಮ ದೇಹದ ಬೆಳವಣಿಗೆ, ಚಯಾಪಚಯ ಕ್ರಿಯೆಗಳು ಅಂದರೆ ಮೆಟಬಾಲಿಸಂ, ಸಂತಾನೋತ್ಪತ್ತಿ ಮತ್ತು ಮುಖ್ಯವಾಗಿ ನಮ್ಮ ಭಾವನೆಗಳು ಹಾಗೂ ವರ್ತನೆಯ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರುತ್ತವೆ. ಇವುಗಳ ಪ್ರಮಾಣದಲ್ಲಿ ಸಣ್ಣ ಬದಲಾವಣೆಯಾದರೂ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸಗಳು ಆಗಬಹುದು. ಹಾರ್ಮೋನುಗಳು ನಮ್ಮ ದೇಹದ ಸಮತೋಲನವನ್ನು ಕಾಪಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಬನ್ನಿ ವಿವಿಧ ಗ್ರಂಥಿಗಳು ಮತ್ತು ಅವು ಸ್ರವಿಸುವ ಹಾರ್ಮೋನುಗಳು ಹಾಗೂ ಒಂದಕ್ಕೊಂದು ಇರುವ ಸಂಬಂಧ ಏನು ಅಂತ ಗಮನಿಸೋಣ. ನಮ್ಮ ದೇಹದಲ್ಲಿ ಹಾರ್ಮೋನುಗಳನ್ನು ಉತ್ಪಾದಿಸುವ ಅನೇಕ ಗ್ರಂಥಿಗಳಿವೆ. ಇವುಗಳು ಸೇರಿ ಅಂತಃಸ್ರಾವಕ ವ್ಯವಸ್ಥೆ ಅಥವಾ ಎಂಡೋಕ್ರೈನ್ ಸಿಸ್ಟಮ್ ಎಂದು ಕರೆಯಲ್ಪಡುತ್ತವೆ. ಪ್ರತಿಯೊಂದು ಗ್ರಂಥಿಯು ವಿಶಿಷ್ಟ ಹಾರ್ಮೋನುಗಳನ್ನು ಸ್ರವಿಸುತ್ತದೆ ಮತ್ತು ಅವು ಒಂದಕ್ಕೊಂದು ನಿಕಟ ಸಂಬಂಧ ಹೊಂದಿವೆ. ಪ್ರಮುಖ ಗ್ರಂಥಿಗಳು ಮತ್ತು ಅವುಗಳ ಕಾರ್ಯಗಳು ಹೀಗಿವೆ. ಮೊದಲನೆಯದಾಗಿ ಪಿಟ್ಯೂಟರಿ ಗ್ರಂಥಿ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡ್. ಇದು ಮೆದುಳಿನ ಕೆಳಭಾಗದಲ್ಲಿರುವ ಒಂದು ಸಣ್ಣ ಗ್ರಂಥಿ. ಇದನ್ನು ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಇತರ ಹಲವು ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಿಸುತ್ತದೆ. ಬೆಳವಣಿಗೆಯ ಹಾರ್ಮೋನ್, ಥೈರಾಯ್ಡ್ ಉತ್ತೇಜಿಸುವ ಹಾರ್ಮೋನ್ ಅಥವಾ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇತ್ಯಾದಿಗಳನ್ನು ಉತ್ಪಾದಿಸುತ್ತದೆ. ಎರಡನೆಯದಾಗಿ ಥೈರಾಯ್ಡ್ ಗ್ರಂಥಿ ಅಥವಾ ಥೈರಾಯ್ಡ್ ಗ್ಲ್ಯಾಂಡ್. ಕತ್ತಿನ ಭಾಗದಲ್ಲಿರುವ ಈ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಇದು ದೇಹದ ಚಯಾಪಚಯ, ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಮೂರನೆಯದಾಗಿ ಅಡ್ರಿನಲ್ ಗ್ರಂಥಿಗಳು ಅಥವಾ ಅಡ್ರಿನಲ್ ಗ್ಲ್ಯಾಂಡ್ಸ್. ಮೂತ್ರಪಿಂಡಗಳ ಮೇಲೆ ಇರುವ ಈ ಗ್ರಂಥಿಗಳು ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುವ ಅಡ್ರಿನಾಲಿನ್ ಅಥವಾ ಎಪಿನೆಫ್ರಿನ್ ಮತ್ತು ಕಾರ್ಟಿಸೋಲ್ ಹಾರ್ಮೋನುಗಳನ್ನು ಉತ್ಪಾದಿಸುತ್ತವೆ. ನಾಲ್ಕನೆಯದಾಗಿ ಪ್ಯಾಂಕ್ರಿಯಾಸ್. ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಎಂಬ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ. ಇವು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತವೆ. ಹಾಗೆಯೇ ಹೆಣ್ಣು ಮಕ್ಕಳಲ್ಲಿ ಅಂಡಾಶಯಗಳು ಅಥವಾ ಓವರೀಸ್. ಇವು ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟೆರಾನ್ ಹಾರ್ಮೋನುಗಳನ್ನು ಉತ್ಪಾದಿಸುತ್ತವೆ. ಇವು ಸಂತಾನೋತ್ಪತ್ತಿ, ಮುಟ್ಟಿನ ಚಕ್ರ ಮತ್ತು ಸ್ತ್ರೀ ಲಕ್ಷಣಗಳನ್ನು ನಿಯಂತ್ರಿಸುತ್ತವೆ ಮತ್ತು ಗಂಡು ಮಕ್ಕಳಲ್ಲಿ ವೃಷಣಗಳು ಅಥವಾ ಟೆಸ್ಟಿಸ್. ಇವು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತವೆ. ಇದು ಪುರುಷ ಲಕ್ಷಣಗಳು ಮತ್ತು ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುತ್ತದೆ. ಈ ಗ್ರಂಥಿಗಳು ಒಂದಕ್ಕೊಂದು ಸಂಬಂಧ ಹೊಂದಿವೆ. ಉದಾಹರಣೆಗೆ, ಪಿಟ್ಯೂಟರಿ ಗ್ರಂಥಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ. ಅದು ಥೈರಾಯ್ಡ್ ಗ್ರಂಥಿಯನ್ನು ಥೈರಾಕ್ಸಿನ್ ಉತ್ಪಾದಿಸಲು ಪ್ರೇರೇಪಿಸುತ್ತದೆ. ಒಂದು ಗ್ರಂಥಿಯ ಕಾರ್ಯದಲ್ಲಿ ವ್ಯತ್ಯಾಸವಾದರೆ ಅದು ಇಡೀ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು. ಕೆಲವು ಅಪಸಾಮಾನ್ಯ ವರ್ತನೆಗಳಿಗೆ ಹಾರ್ಮೋನುಗಳ ಅಸಮತೋಲನ ಒಂದು ಪ್ರಮುಖ ಕಾರಣವಾಗಿರಬಹುದು. ಇದರ ಬಗ್ಗೆ ಗಮನಹರಿಸೋಣ ಬನ್ನಿ. ಮೊದಲನೆಯದಾಗಿ ಉಗ್ರ ಮನಸ್ಥಿತಿ ಅಥವಾ ಅಗ್ರೆಷನ್. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅತಿಯಾದ ಮಟ್ಟವು ಕೆಲವರಲ್ಲಿ ಆಕ್ರಮಣಶೀಲತೆಯನ್ನು ಹೆಚ್ಚಿಸಬಹುದು. ಕಾರ್ಟಿಸೋಲ್ ಮಟ್ಟದಲ್ಲಿನ ತೀವ್ರ ಬದಲಾವಣೆಗಳು ಸಹ ಸಿಡುಕಿಗೆ ಕಾರಣವಾಗಬಹುದು. ಎರಡನೆಯದಾಗಿ ಖಿನ್ನತೆ ಅಥವಾ ಡಿಪ್ರೆಷನ್ ಮತ್ತು ಆತಂಕ ಅಥವಾ ಅಂಕ್ಸೈಟಿ. ಸೆರೋಟೋನಿನ್, ಡೋಪಮೈನ್ ಮತ್ತು ನೋರೆಪಿನೆಫ್ರಿನ್ನಂತಹ ಮೆದುಳಿನ ರಾಸಾಯನಿಕಗಳ ಅಂದರೆ ನ್ಯೂರೋಟ್ರಾನ್ಸ್ಮಿಟರ್ಗಳ ಅಸಮತೋಲನವು ಖಿನ್ನತೆ ಮತ್ತು ಆತಂಕಕ್ಕೆ ನೇರವಾಗಿ ಸಂಬಂಧಿಸಿದೆ. ಥೈರಾಯ್ಡ್ ಹಾರ್ಮೋನ್ಗಳ ಕೊರತೆಯು ಈ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು. ಮೂರನೆಯದಾಗಿ ಮನಸ್ಥಿತಿ ಏರಿಳಿತಗಳು ಅಥವಾ ಮೂಡ್ ಸ್ವಿಂಗ್. ಹದಿಹರೆಯದಲ್ಲಿ, ಮುಟ್ಟಿನ ಪೂರ್ವದಲ್ಲಿ, ಗರ್ಭಾವಸ್ಥೆಯಲ್ಲಿ ಮತ್ತು ಋತುಬಂಧದ ಸಮಯದಲ್ಲಿ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟೆರಾನ್ ಮಟ್ಟದಲ್ಲಿನ ತೀವ್ರ ಏರಿಳಿತಗಳು ಮನಸ್ಥಿತಿ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ತಿನ್ನುವ ಅಸ್ವಸ್ಥತೆಗಳು ಅಥವಾ ಈಟಿಂಗ್ ಡಿಸಾರ್ಡರ್ಸ್. ಲೆಪ್ಟಿನ್ ಮತ್ತು ಗ್ರೆಲಿನ್ನಂತಹ ಹಸಿವನ್ನು ನಿಯಂತ್ರಿಸುವ ಹಾರ್ಮೋನುಗಳಲ್ಲಿನ ಅಸಮತೋಲನವು ಅತಿಯಾಗಿ ತಿನ್ನುವುದು ಅಥವಾ ತಿನ್ನಲು ನಿರಾಕರಿಸುವಂತಹ ವರ್ತನೆಗಳಿಗೆ ಕಾರಣವಾಗಬಹುದು. ಹಾಗಾದರೆ ಹಾರ್ಮೋನ್ ಸಂಬಂಧಿತ ಯಾವುದೇ ಅಪಸಾಮಾನ್ಯ ವರ್ತನೆ ನಿರ್ವಹಣೆ ಹೇಗೆ? ಮೊದಲನೆಯದಾಗಿ ವೈದ್ಯಕೀಯ ಸಲಹೆ. ಹಾರ್ಮೋನ್ ಸಂಬಂಧಿತ ಯಾವುದೇ ಅಪಸಾಮಾನ್ಯ ವರ್ತನೆ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದು ಅತ್ಯಗತ್ಯ. ಅವರು ರಕ್ತ ಪರೀಕ್ಷೆಗಳ ಮೂಲಕ ಹಾರ್ಮೋನ್ ಮಟ್ಟವನ್ನು ಪರಿಶೀಲಿಸಿ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಹಾರ್ಮೋನ್ ಬದಲಿ ಚಿಕಿತ್ಸೆ ಅಥವಾ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಥೈರಾಯ್ಡ್ ಮಾತ್ರೆಗಳು, ಇನ್ಸುಲಿನ್ ಇಂಜೆಕ್ಷನ್ಗಳು ಮತ್ತು ಮನಸ್ಥಿತಿಯನ್ನು ಸುಧಾರಿಸುವ ಔಷಧಿಗಳನ್ನು ಬಳಸಬಹುದು. ಎರಡನೆಯದಾಗಿ ಜೀವನಶೈಲಿ ಬದಲಾವಣೆಗಳು. ಆರೋಗ್ಯಕರ ಆಹಾರ, ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ. ಇದು ಒತ್ತಡವನ್ನು ಕಡಿಮೆ ಮಾಡಿ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಒತ್ತಡ ನಿರ್ವಹಣೆ. ಯೋಗ, ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಸಮರ್ಪಕ ನಿದ್ರೆ. ಸಾಕಷ್ಟು ನಿದ್ರೆ ಹಾರ್ಮೋನ್ ಉತ್ಪಾದನೆಗೆ ಅತ್ಯಗತ್ಯ. ವಯಸ್ಸಾದಂತೆ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನುಗಳ ಉತ್ಪಾದನೆ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ.
ಇದು ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಇದರ ಬಗ್ಗೆ ಗಮನಿಸೋಣ ಬನ್ನಿ. ಪ್ರಮುಖ ಕೊರತೆಗಳು ಮತ್ತು ಪರಿಣಾಮಗಳು. ಬೆಳವಣಿಗೆಯ ಹಾರ್ಮೋನ್, ಗ್ರೋತ್ ಹಾರ್ಮೋನ್. ಇದರ ಮಟ್ಟ ಕಡಿಮೆಯಾದಂತೆ ಸ್ನಾಯುಗಳು ಕ್ಷೀಣಿಸಿ ಕೊಬ್ಬು ಹೆಚ್ಚಾಗುತ್ತದೆ. ಚರ್ಮದ ಸ್ಥಿತಿಸ್ಥಾಪಕತ್ವ ಕಡಿಮೆಯಾಗಿ ಸುಕ್ಕುಗಳು ಕಾಣಿಸಿಕೊಳ್ಳುತ್ತವೆ. ಹೆಣ್ಣು ಮಕ್ಕಳಲ್ಲಿ ಋತುಬಂಧ ಸಂದರ್ಭದಲ್ಲಿ ಈಸ್ಟ್ರೋಜೆನ್ ಕಡಿಮೆಯಾದಾಗ ಬಿಸಿಲು ಉರಿ, ರಾತ್ರಿ ಬೆವರು, ಚರ್ಮ ಒಣಗುವಿಕೆ, ಆಸ್ಟಿಯೋಪೊರೋಸಿಸ್, ಮೂಳೆ ಸವೆತ, ಮನಸ್ಥಿತಿ ಬದಲಾವಣೆಗಳು ಮತ್ತು ಖಿನ್ನತೆ ಕಂಡುಬರಬಹುದು. ಗಂಡು ಮಕ್ಕಳಲ್ಲಿ ಆಂಡ್ರೋಪಾಸ್ ತರಹ ಸಂದರ್ಭದಲ್ಲಿ ಟೆಸ್ಟೋಸ್ಟೆರಾನ್ ಕಡಿಮೆಯಾದಾಗ ಆಯಾಸ, ಸ್ನಾಯು ನಷ್ಟ, ಕಡಿಮೆ ಲೈಂಗಿಕ ಆಸಕ್ತಿ, ಕೂದಲು ಉದುರುವಿಕೆ ಮತ್ತು ಮನಸ್ಥಿತಿ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಮೆಲ್ಟೋನಿನ್, ನಿದ್ರೆಯನ್ನು ಪ್ರೇರೇಪಿಸುವ ಹಾರ್ಮೋನ್. ವಯಸ್ಸಾದಂತೆ ಇದರ ಉತ್ಪಾದನೆ ಕಡಿಮೆಯಾಗಿ ನಿದ್ರಾಹೀನತೆ ಉಂಟಾಗುತ್ತದೆ. ಥೈರಾಯ್ಡ್ ಹಾರ್ಮೋನ್ಗಳು. ಕೆಲವು ವಯಸ್ಕರಲ್ಲಿ ಥೈರಾಯ್ಡ್ ಕಾರ್ಯಕ್ಷಮತೆ ಕಡಿಮೆಯಾಗಿ ಆಯಾಸ, ತೂಕ ಹೆಚ್ಚಳ ಮತ್ತು ಮಾನಸಿಕ ಮಂದತೆ ಉಂಟಾಗಬಹುದು. ಹಾಗಾದರೆ ಇದರ ನಿರ್ವಹಣೆ ಹೇಗೆ ತಿಳಿಯೋಣ. ವೈದ್ಯಕೀಯ ಸಲಹೆ. ಹಾರ್ಮೋನ್ ಕೊರತೆಯ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ. ಅವರು ಅಗತ್ಯ ಪರೀಕ್ಷೆಗಳನ್ನು ನಡೆಸಿ ಹಾರ್ಮೋನ್ ಬದಲಿ ಚಿಕಿತ್ಸೆಯಂತಹ ಆಯ್ಕೆಗಳನ್ನು ಸೂಚಿಸಬಹುದು. ಆರೋಗ್ಯಕರ ಜೀವನಶೈಲಿ. ಸಮತೋಲಿತ ಆಹಾರ. ಮೂಳೆ ಬಲಪಡಿಸಲು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಭರಿತ ಆಹಾರ. ಉತ್ಕರ್ಷಣ ನಿರೋಧಕಗಳು ಅಂದರೆ ಆಂಟಿಆಕ್ಸಿಡೆಂಟ್ಸ್ ಇರುವ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ. ನಿಯಮಿತ ವ್ಯಾಯಾಮ. ಸ್ನಾಯು ಶಕ್ತಿ, ಮೂಳೆ ಸಾಂದ್ರತೆ ಮತ್ತು ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ಮಾನಸಿಕವಾಗಿ ಸಕ್ರಿಯವಾಗಿರುವುದು. ಹೊಸ ವಿಷಯಗಳನ್ನು ಕಲಿಯುವುದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮೆದುಳನ್ನು ಸಕ್ರಿಯವಾಗಿರಿಸುತ್ತದೆ. ಒತ್ತಡ ನಿರ್ವಹಣೆ. ವೃದ್ಧಾಪ್ಯದಲ್ಲಿ ಕಂಡುಬರುವ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗ ಮಾಡಬಹುದು. ಸಾಕಷ್ಟು ನಿದ್ರೆ. ನಿಯಮಿತ ನಿದ್ರಾಕ್ರಮವನ್ನು ಅನುಸರಿಸಿ. ಕೇಳಿದ್ರಲ್ಲ, ನಮ್ಮ ದೇಹದಲ್ಲಿನ ಈ ಪುಟ್ಟ ರಾಸಾಯನಿಕ ಸಂದೇಶವಾಹಕಗಳಾದ ಹಾರ್ಮೋನುಗಳು ಎಷ್ಟು ಮುಖ್ಯ ಎಂದು. ಅವು ನಮ್ಮ ಬೆಳವಣಿಗೆ, ದೈಹಿಕ ಕ್ರಿಯೆಗಳು ಮತ್ತು ಮುಖ್ಯವಾಗಿ ನಮ್ಮ ಭಾವನೆಗಳು ಹಾಗೂ ವರ್ತನೆಯ ಮೇಲೆ ಅಸಾಧ್ಯವಾದ ಪ್ರಭಾವ ಬೀರುತ್ತವೆ. ಇವುಗಳ ಸಮತೋಲನವು ನಮ್ಮ ಆರೋಗ್ಯಕ್ಕೆ ಅತ್ಯಂತ ನಿರ್ಣಾಯಕ. ಹಾರ್ಮೋನ್ ಸಮಸ್ಯೆಗಳು ನಮ್ಮ ದೈನಂದಿನ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಆದರೆ ಸರಿಯಾದ ವೈದ್ಯಕೀಯ ಸಲಹೆ, ಆರೋಗ್ಯಕರ ಜೀವನಶೈಲಿ ಮತ್ತು ಒತ್ತಡ ನಿರ್ವಹಣೆಯ ಮೂಲಕ ಈ ಸಮಸ್ಯೆಗಳನ್ನು ನಿಯಂತ್ರಿಸಲು ಮತ್ತು ಉತ್ತಮ ಜೀವನ ನಡೆಸಲು ಸಾಧ್ಯ. ನೆನಪಿರಲಿ, ನಮ್ಮ ದೇಹದ ಒಳಗಿರುವ ಈ ಮಾಂತ್ರಿಕ ರಾಸಾಯನಿಕಗಳನ್ನು ಅರ್ಥಮಾಡಿಕೊಂಡರೆ ನಮ್ಮ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಧನ್ಯವಾದಗಳು.